ಏನೂ ಇಲ್ಲ, ಸ್ವಲ್ಪ ಅಷ್ಟೇ. ಸ್ವಲ್ಪ ಊದಿದೆ ಅಷ್ಟೇ, ಸ್ವಲ್ಪ ಲೈಟ್ ಪೇಯ್ನ್ ಇದೆ ಅಷ್ಟೇ, ಇನ್ನೇನಿಲ್ಲ. ಹಾಸ್ಪಿಟ್ಲ್ ಕಡೆ ಹೋಗ್ತಾ ಇದ್ದೀನಿ, ಇಂಜೆಕ್ಷನ್ ಹಾಕ್ಸ್ಕೊಂಡ್ಬರ್ಬೇಕು, ಅದನ್ನು ಹಾಕ್ಸ್ಕೊಂಡು. ಇದು ಹೇಗಾಯಿತು ಅಂದರೆ, ಇದು ನಮ್ಮದು ಗಾಡಿ ಬಂದು 2010 ಏನೋ ತೆಗೆದುಕೊಂಡಿರೋದು. ಅದು ತುಂಬ ಹಳೇದಾಗಿದೆ. ಸಿಕ್ಕದವರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಎತ್ಕೊಂಡು ಹೋಗೋದು ಬರೋದು ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ನಾನು ಹೇಳಿರ್ತೀನಿ, ಇದು ಗಾಡಿ ಎಲ್ಲ ಹೋಗ್ಬಿಟ್ಟಿದೆ, ಬ್ರೇಕುಗಳು ಎಲ್ಲ. ನನ್ನ ಮಗ ಆವಾಗೆಲ್ಲ ಕಾಲೇಜ್ಗೆ ಎತ್ಕೊಂಡು ಹೋಗ್ತಾಯಿದ್ರು. ಅವರೆಲ್ಲ ಕಾಲೇಜ್ಗೆ ಎತ್ಕೊಂಡು ಹೋಗ್ತಾ ಇದ್ದಾಗ ಒಂದು ಸತಿ ಬಿದ್ದು ಕಾಲಿಗೆ ಏಟು ತಗಲಿ ಊದಿತ್ತು. ಸರಿ ಅಂದ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಕಾಲೇಜ್ ಬಸ್ಸಲ್ಲಿ ಹೋಗಿ ಬರಲಿ ಅಂತ ಹೇಳಿ ಕಾಲೇಜ್ ಬಸ್ಸಿಗೆ ಒಬ್ಬರನ್ನ ಹಣ ಕೇಳಿದ್ರೆ ಫೀಸು ಅವರು ಕೊಡಲಿಲ್ಲ, ಅದು ಕೆಳಗಡೆ ಇರೋರು. ಆಮೇಲೆ ಸರಿ ಅಂದ್ಬಿಟ್ಟು ಇವಾಗ ಅದು ಸರಿ ಇಲ್ಲ, ಅವ್ರ ಫ್ರೆಂಡ್ ಗಾಡಿಯಲ್ಲೇ ಹೋಗಿ ಬರೋದು ನನ್ನ ಮಗ. ಅವರು ಫ್ರೆಂಡ್ ಪಾಪ ಯಾವಾಗಲೂ ಕರ್ಕೊಂಡೋಗ್ತಾರೆ, ಕರ್ಕೊಂಬರ್ತಾರೆ, ಪಿಕಪ್ಪು ಡ್ರಾಪು ಅವ್ರದ್ದೇ. ನಮ್ಮದೇ ತಿಂದ್ಕೊಂಡು ನಮಗೆ ಹಿಂಸೆ ಕೊಡ್ತಾ ಇರ್ತಾರೆ. ನಾನು ಮೊನ್ನೆ ಕೂಡ ಕೇಳಿದೆ, ಒಂದು ಸ್ವಲ್ಪ ದಿವಸ ಮುಂಚೆ ಗಾಡಿ ತೆಗೆದುಕೊಳ್ಬೇಕು ಅಂತ. ಈ ಆಯಿತು ಅಂತ ಹೇಳಿದರು. ಆಮೇಲೆ ಅವ್ರ ಹೆಣ್ಮಕ್ಳು ಏನು ಹೇಳ್ಕೊಟ್ರೋ ಏನೋ, ಅವ್ರ ಹೆಣ್ಮಕ್ಳಿಗೂ ಅವ್ರಿಗೂ ಅವರು ಪಾಪ ನ್ಯಾಯವಾಗಿ ನಡ್ಕೊಂಡಿದ್ದ ದಿನವೇ ಇಲ್ಲ, ಹೇಳ್ಕೊಟ್ಟಿದ್ದಾರೆ. ಆಕೆ ಗಾಡಿನೂ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡೋದು ಕಾಲೇಜ್ಗೆ ಹೋಗೋವಾಗ ಅಂದರೆ, ಬಸ್ಸು ಇಲ್ಲ. ಬಸ್ಸು ಅಂದರೆ ಸುತ್ತಾಕ್ಕೊಂಡು ಹೋಗಬೇಕು. ನಾವು ಹಿಂಗೆ ಗಾಡಿಯಲ್ಲಿ ಹೋದರೆ 1 ಕಿಲೋಮೀಟ್ರು ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಬಸ್ಸಲ್ಲಿ ಇಳಿದ್ರೂ ನಡ್ಕೊಂಡು 1 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ನನ್ನ ಮಗ ಅವ್ರ ಫ್ರೆಂಡ್ ಹತ್ರ ಪಿಕಪ್ಪು ಡ್ರಾಪು ಕೊಡ್ತಾರೆ ಯಾವಾಗಲೂ. ಇವರೇ ಬೇಕು ಅಂತ ಏನಾದರೂ ಮಾಡಿರ್ತಾರೆ. ಅದರಲ್ಲಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಪಾರ್ಟ್ಗಳೆಲ್ಲ, ಬ್ರೇಕುಗಳು ಎಲ್ಲ. ಎತ್ಕೊಂಡು ಹೋದೆ, ಅಲ್ಲಿ ಬಿತ್ತು. ಇವಳು ಹೋಗ್ಬಿಡ್ಲಿ ಅಂದ್ಬಿಟ್ಟೆ ಮಾಡಿರ್ತಾರೆ. ಇವ್ರದ್ದು ಭಾರಿ ನಾಟಕಗಳು. ಇವ್ರಿಗೆ ಎಷ್ಟು ಸತಿ ಹೇಳಿದ್ರು ತಲೆಗತ್ತಲಿಲ್ಲ. ಬೇರೆಯವ್ರ ಹತ್ರ ಒಂಥರ ಹೇಳ್ಕೊತಾರೆ. ಅವರು ಹೇಳ್ಕೊಳ್ಳೋದು ನಮಗಿಂತ ನಾವು ಇವ್ರನ್ನ ಮಹಾರಾಣಿ ಈ ಥರ ನೋಡ್ಕೊತಾ ಇದ್ದೀವಿ ಅನ್ನೋದು ಬಿಲ್ಡಪ್ಗಳೆಲ್ಲ ಕೊಟ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ನಡೆಯೋ ಪರಿಸ್ಥಿತಿನೇ ಬೇರೆ, ನನಗಿರೋ ಸ್ಥಿತಿ ಗತಿನೇ ಬೇರೆ. ಅವ್ರು ಹೇಳೋ ಮಾತುಗಳನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಬರೀ ಡೋಂಗಿಗಳೇ ಅವರು. ಬರೀ ಈ ಛತ್ರಿ ಕೆಲಸಗಳು ಮಾಡಿ ಜೀವನ ಮಾಡ್ತಾ ಇರೋದು. ಅವರು ಅವರ ಹೆಣ್ಮಕ್ಳು ಬರೀ ಕಂತ್ರಿ ಜನನೇ. ಅವ್ರಿಗೆ ಮರ್ಯಾದೆಯಾಗಿ ಹೇಳಿದ್ದು ಆಯಿತು, ರೆಸ್ಪೆಕ್ಟ್ ಕೊಟ್ಟು ಹೇಳಿದ್ದು ಆಯಿತು. ಅವ್ರಿಗೂ ಅದನ್ನು ಈಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಎಷ್ಟು ಜನರು ಮನೆ ಹಾಳು ಮಾಡಿ ಬದುಕ್ತಾ ಇದ್ದಾರೆ, ಕಂಡ್ಕೊಂಡವ್ರನ್ನೆಲ್ಲ ನಾಶ ಮಾಡಿ ಜೀವನಗಳು ಮಾಡ್ತಾ ಇದ್ದಾರೆ. ಇರಲಿ, ಎಷ್ಟು ದಿವಸ ಮಾಡ್ತಾರೆ. ಇದು ಯಾರು ಅಂತ ನಮ್ಮ ಸಂಬಂಧಿಕರಿಗೆ ಗೊತ್ತಾಗ್ಬಿಡುತ್ತೆ ಯಾರು ಅಂತ. ಬೇರೆಯವ್ರಿಗೆ ನಾನು ಅವ್ರ ಹೆಸರು ಆಗಲ್ಲ. ತೆಗಿತೀನಿ, ಯಾವಾಗ ತೆಗಿಬೇಕೋ ತೆಗಿತೀನಿ. ನಮ್ಮದೇ ತಿಂದ್ಕೊಂಡು ನಮಗೆ ಇಕ್ತಾ ಇದ್ದಾರೆ. ತೆಗೆದು ನನಗೂ ಯಾರ್ಯಾರು ಏನೇನು ಮಾಡಿದ್ದಾರೆ, ಏನೇನು ಹಿಂಸೆ ಕೊಡ್ತಾ ಇದ್ದಾರೆ ಎಲ್ಲ ಒಂದು ವಿಡಿಯೋ ಮಾಡಿ ಇಕ್ತೀನಿ. ಪಬ್ಲಿಕಲ್ಲಿ
ಪ್ರೈವೇಟಲ್ಲಿ ಇಕ್ಕಿರ್ತೀನಿ. ನನಗೂ ಗೊತ್ತಿಲ್ಲ, ನನಗೆ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಸೇಫ್ಟಿಗೆ ಅಂತ ಇರಬೇಕು, ಅದಕ್ಕೆ ನಾನು ಪ್ರೈವೇಟಲ್ಲಿ ಇಟ್ಕೊಂಡಿರ್ತೀನಿ. ಇವ್ರೇನು ಗೊತ್ತಾ, ನಿಮಗೆ ಅವ್ರಿಗೆ ಏನಾದರೂ ಪರವಾಗಿಲ್ಲ, ಧೈರ್ಯ ಜಾಸ್ತಿ. ಒಬ್ರು ಹಿಂಗೆ ಜೈಲ್ಗೆ ಹೋಗಿ ಬಂದರು. ಅವರು ಸೊಸೆ ಸುಸೈಡ್ ಮಾಡ್ಕೊಂಡಿರೋ ಕೇಸ್ ಮೇಲೆ ಓದಿ ಬಂದರು. ಅವ್ರನ್ನ ನೋಡಿಬಿಟ್ಟು ಧೈರ್ಯ, ಈ ಜೈಲ್ಗೆ ಹೋದ್ರೂ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅನ್ನೋ ಅಹಂಕಾರದ ಮಾತುಗಳೆಲ್ಲ ಆಡಿದ್ದಾರೆ. ಅವರು ಜೈಲ್ಗೆ ಹೋದಾಗ ಜೈಲಲ್ಲಿ ದುಡ್ಡು ಕೊಟ್ಟು ಫೋನ್ ಯೂಸ್ ಮಾಡೋದು, ಒಳ್ಳೆ ಊಟ ಬಟ್ಟೆ ಎಲ್ಲ ಸಿಕ್ಕುತ್ತಂತೆ ಅವ್ರಿಗೆ. ಅವರು ಆ ಥರ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಇವ್ರಿಗೆ ಧೈರ್ಯ, ಇವ್ರನ್ನ ಏನೇ ಮಾಡಿದ್ರೂ ಬಿಡು ಏನೂ ಆಗಲ್ಲ, ಹೋದರೆ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ, ಎಲ್ಲ ಆಗುತ್ತೆ ಅಂದ್ಬಿಟ್ಟು ತುಂಬ ಮೆರಿತಾ ಇದ್ದಾರೆ. ವಿಪರೀತ ಆಡಿದ್ದಾರೆ. ನೋಡೋಣ, ದೇವರು ಇದ್ದಾನೆ, ಹೆಂಗೆ ಕೊಡಬೇಕೋ ಹಂಗೆ ಕೊಡ್ತಾನೆ. ನಾನು ಹೇಳೋ ಮಾತುಗಳು ಕೆಲವು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂಥರ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ, ಅವರು ಸಂಬಂಧ ಹೇಳ್ತಾ ಇಲ್ವಲ್ಲ, ಅದಕ್ಕೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಕೆಲವು ಜನ ಅರ್ಥ ಮಾಡಿಕೊಂಡು ಇರ್ತಾರೆ. ಈ ಥರ ಸಿಚುವೇಶನ್ಗಳೆಲ್ಲ ಏನು ಅನ್ನೋದು ಅವ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ನಾನು ಏನು ಮಾಡಲಿ ಹೇಳೋಕ್ಕಾಗ್ತಾ ಇಲ್ಲ ಚಾನಲಲ್ಲಿ. ಅವರು ತೊಂದರೆಗಳು ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ಗಳು. ಇವಾಗ ನಾನು ಹೇಳಿದ್ರೂ ಅದಕ್ಕೇನಾದರೂ ಬೇರೆ ತೊಂದರೆ ಮಾಡ್ತಾರೆ, ಅದಕ್ಕೆ ನಾನು ತೆಗೆದುಕೊಳ್ತಾ ಇಲ್ಲ. ಬೇಡ, ಇವ್ರಿಗೆ ಭಗವಂತ ಅನ್ನೋನಿದ್ದಾನೆ, ಹೋಗ್ತಾನೆ. ತುಂಬ ಹಿಂಸೆ ಇವ್ರ ಹತ್ರ, ವಿಪರೀತ ಹಿಂಸೆ. ನಾನು ಅಲ್ದಿರ ಬೇರೆ ಯಾರು ಇದ್ದಿದ್ರು ಇವ್ರ ಹತ್ರ 3 ದಿವಸ ಬದುಕ್ತಾ ಇರಲಿಲ್ಲ. ಅಲ್ಲಿಂದ ಬಿದ್ದು ನಾನೇ ಎದ್ದು ಬಂದೆ. ಏನು ಮಾಡೋಕ್ಕಾಗಲ್ಲ, ಯಾರು ಇಲ್ದಿರೋರಿಗೆ ದೇವ್ರಿರ್ತಾನೆ. ಅದೇ ಥರ ನನ್ನ ಪರಿಸ್ಥಿತಿ. ಎದ್ದು ಬಂದು ಮಲ್ಕೊಂಡು ರೆಸ್ಟ್ ತಗೊಂಡು, ನನ್ನ ಹತ್ರ ದುಡ್ಡು ಇರಲಿಲ್ಲ. ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೊಂಡು ಬಂದಿದ್ದೆ. ಇವರು ತುಂಬ ಡ್ರಾಮಾಗಳು ಮಾಡ್ತಾರೆ. ನನ್ನ ಹತ್ರ ಒಂದು, ಬೇರೆಯವ್ರ ಹತ್ರ ಒಂದು, ಇನ್ನೊಬ್ರ ಹತ್ರ ಒಂದು, ಯಾರ್ಯಾರ ಹತ್ರ ಹಿಂಗೆ ಹೇಳ್ಬೇಕೋ ಇವ್ರಿಗೆ ಕರಗತ ಏನಂತಾರೆ, ತುಂಬ ಚೆನ್ನಾಗಿ ಗೊತ್ತು. ಯಾರನ್ನ ಹೆಂಗೆ ಬುಟ್ಟಿಗೆ ಹಾಕ್ಕೊಬೇಕು, ಇದೆಲ್ಲ ಹುಟ್ಟು ಗುಣ ಆಗಿಬಿಟ್ಟಿದೆ ಇವ್ರಿಗೆ. ಇವಾಗ ಇದಕ್ಕೆಲ್ಲ ಏನು ತಿರುಗಿಸಿ ಹೇಳಬೇಕೋ ಅದು ತಿರುಗಿಸಿ ಉತ್ತರ ಕೊಡ್ತಾರೆ ಜನರಿಗೆ. ಇದಕ್ಕೆಲ್ಲ ನಾನು ಎದುರೋಳಲ್ಲ. ಭಾರಿ ನೋಡಿದ್ದೀನಿ. ಈಕೆ ಹೆಣ್ಮಕ್ಳಂತೂ ಏನು ಹೇಳ್ತಾರೆ, ಅಬ್ಬಾ ಈ ಹೆಣ್ಮಕ್ಳೇ ಬೇಡ ಅನಿಸ್ಬಿಡುತ್ತೆ. 2 ಕೈ ಎತ್ತಿ ಮುಗಿದು ಬಿಡ್ತೀನಿ, ಹೇಳೋಕ್ಕಾಗ್ತಾಯಿಲ್ಲ.